ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್ ಅಂತ ಹೇಳೋಕ್ಕಾಗಲ್ಲ, ಯಾಕೆ ಅಂದರೆ ಟೈಮ್ ನೋಡಿ ಅಲ್ಲಿ 1 ಗಂಟೆ ಆಗೋಗಿದೆ. ಸೊ ಗುಡ್ ಆಫ್ಟರ್ನೂನ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್. ಹಬ್ಬ ಎಷ್ಟು ಟಯರ್ಡ್ ಆಗೋಗಿತ್ತು ನನಗೆ ಅಂದರೆ, ಬ್ಯಾಕ್ ಟು ಬ್ಯಾಕ್ ಟ್ರಾವೆಲ್ ಮಾಡಿ ಮೊನ್ನೆ ಸಂಡೇ ಈವ್ನಿಂಗ್ ಹೋಗಿ ನಿನ್ನೆ ಅಲ್ಲಿ ಕೆಲಸನೆಲ್ಲ ಮುಗಿಸ್ಕೊಂಡು ಪುನಃ ಟ್ರಾವೆಲ್ ಮಾಡ್ಕೊಂಡು ಬಂದು ಪುನಃ ಇಮಿಡಿಯೇಟ್ ಆಫೀಸಿಗೆ ಲಾಗಿನ್ ಮಾಡಿ, ಅದರಲ್ಲೂ ಇತ್ತೀಚೆಗಂತೂ ನಾನು ಹೇಳ್ತಾನೆ ಇರ್ತೀನಲ್ಲ, ಆಫೀಸಲ್ಲಿ ಸಿಕ್ಕಾಬಟ್ಟೆ ಕೆಲಸ ಆಗೋಗ್ತಿದೆ. ರಾತ್ರಿನೂ ನಾನು ಲಾಗೌಟ್ ಮಾಡಿದಾಗ 2 ಗಂಟೆ ಆಗೋಗ್ಬಿಟ್ಟಿದೆ. 2 ಗಂಟೆಗೆ ಹೋಗಿ ಮಲ್ಕೊಂಡ್ರೆ ಬೆಳಗ್ಗೆ ಕಣ್ಣೇ ಬಿಡಕ್ಕಾಗ್ತಾ ಇಲ್ಲ ನನಗೆ. ಲೇಟಾಗಿ ಎದ್ದಿದ್ದೀನಿ 10 ಗಂಟೆಗೆ. ಮನೂನು ಅಷ್ಟೇ, ಏನೋ 9:30 10 ಗಂಟೆಗೆ ಎದ್ದಂಗಿದ್ರು. ಏನಪ್ಪ 9:30 ಅವ್ರು ಎದ್ದಾಗನೇ ನನಗೂ ಎಚ್ಚರ ಆಯಿತು. ಹಂಗೆ ಒಂದು ½ ಅನ್ ಅವರ್ ಮಲಗಿದ. ಆಮೇಲೆ ಎದ್ದು ಬಂದು ಒಂಥರ ಏನು ಮಾಡೋಕ್ಕೂ ಮೂಡಿರಲಿಲ್ಲ. ಸುಮ್ಮನೆ ಕುತ್ಕೊಂಡಿದ್ದೆ ಕಾಫಿ ಕುಡಿದ್ಬಿಟ್ಟು. ಇವಾಗ ಹೋಗಿ ಮನು ಚಿಕನ್ ತಂದಿದ್ದೆ. ಚಿಕನ್ ಗ್ರೇವಿ ಮಾಡಿಬಿಟ್ಟು ಚಪಾತಿ ಮಾಡಿದ್ದೀನಿ. ತಿಂದ್ಬಿಟ್ರೆ ಆಫೀಸು ಲಾಗಿನ್ ಟೈಮೇ ಆಗೋಗ್ಬಿಡತ್ತೆ. ಅಲ್ಲೇ 1 ಗಂಟೆ ಎಲ್ಲ ತಿನ್ನೋಕ್ಕೆ ಒಂದು ಅರ್ಧ ಗಂಟೆ, ತಿಂದ್ಮೇಲೆ ಕುತ್ಕೊಳ್ಳೋದು ಒಂದು 15 ನಿಮಿಷ, ಇನ್ನೇನು ಲಾಗಿನ್ ಮಾಡು. ಅಯ್ಯೋ ಇಷ್ಟೇ, ಹಾಗೇ ಹೋಯ್ತು ಕತೆ. ಸೊ ಹಂಗಾಗಿ ಬೆಳಗ್ಗೆಯಿಂದ ಮಧ್ಯಾಹ್ನ ಹೆಂಗಾಯ್ತು ಅನ್ನೋದೇ ಗೊತ್ತಾಗಿಲ್ಲ ನನಗೆ. ಹೋಗ್ತೀನಿ ಫಸ್ಟ್, ಇವಾಗ ಹಾಕೊಂಡು ಬರೋಣ ಅಂದ್ಕೊಂಡಿದ್ದೀನಿ. ಹಾಕೊಂಡು ಬರಲಾ? ಇನ್ನೂ ಲಂಚ್ ಟೈಮ್ ಇನ್ನೊಂದು 5-10 ನಿಮಿಷ ಲಂಚ್ ಟೈಮ್ ಕೇಳ್ಬೇಕಲ್ವಾ ಅಂತ ಕೇಳ್ತೀವಪ್ಪ. ಓಕೆ ಮನು, ಥ್ಯಾಂಕ್ ಯು, ವೆಲ್ಕಮ್. ಏನೇ ಹೇಳಿ, ಚಿಕನ್ ಗ್ರೇವಿ ಜೊತೆ ಚಪಾತಿ ಸೂಪರ್ ಕಾಂಬಿನೇಷನ್. ಏನು ಹೇಳ್ತೀರಾ? The next morning. ಹಾಯ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್. ಮೊದಲಿಗೆ ಎಲ್ರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಗುಡ್ ಮಾರ್ನಿಂಗ್ ಮನು. ಗುಡ್ ಮಾರ್ನಿಂಗ್. ವಿಶ್ ಮಾಡು. ಗುಡ್ ಮಾರ್ನಿಂಗ್ ಎಲ್ರಿಗೂ. ಮಂಜು ಅವರು ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ. ನಾವು ಇನ್ನು ಅಲ್ಲೂ ಉಜ್ಜಿಲ್ಲ. ನಮಗೆ ಬೆಳಗ್ಗೆಯಿಂದ ಒಂದೇ ಲೋಟ ಕಾಫಿ ಕೊಟ್ಟಿದ್ರು, 2ನೇ ಲೋಟಕ್ಕೆ ಕಾಯ್ತಾ ಇದ್ದೀವಿ. ಇವತ್ತು ಉಪವಾಸ ಸಾಹೇಬ್ರೆ. ಹೌದು, ಲೇಡೀಸ್. ನಾನು ಹೇಳಿದ್ದು ವಿಶ್ ಮಾಡು ಅಂತ, ಕಂಪ್ಲೇಂಟ್ ಹೇಳು ಇಷ್ಟುದ್ದ ಅಂತಲ್ಲ. ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅದೇ ಕಣ್ಣು ಮುಚ್ಕೊಂಡು ಹೇಳ್ತಾ ಇದೆಯಾ? ಕಣ್ಣು ಬಿಟ್ಕೊಂಡೆ ಹೇಳು. ಶಿವನ್ ನೆನ್ಸ್ಕೊಂಡು ಹಂಗೆ. ಓ ಮೈ ಗಾಡ್, ಸ್ನಾನ ಮಾಡ್ದಿದ್ರು ಸರಿ, ಶಿವನ್ ಮಾತ್ರ ನೆನೆಸ್ಕೊಂತ ಇರ್ತೀಯ. ನಾವು ಸ್ಟ್ರಿಕ್ಟ್ ಫಾಲೋವರ್. ಹೌದೌದು, ನಾವು ವೆರಿ ಸ್ಟ್ರಿಕ್ಟ್ ಆಫೀಸರ್. ಹೌದು. ಏನೇ ಹೇಳಿ ಆದರೂ ಮನು ಶಿವನ್ ಭಕ್ತ. ಎವ್ರಿ ಮಂಡೇ ದೇವಸ್ಥಾನಕ್ಕೆ ಮಾತ್ರ ಮಿಸ್ ಮಾಡ್ದಂಗೆ ಹೋಗ್ತಾರೆ, ಆದರೆ ಇವತ್ತೇ ಹೋಗಲ್ಲ ಅಂತ ಅವ್ರೆ. ಹೌದು, ಯಾಕೆ ಹೇಳ? ಮಂಡೇನೂ ಹೋಗಿ ವೆಡ್ನೆಸ್ಡೇ. ಹಂಗಲ್ಲ, ಇವತ್ತು ಎಲ್ಲಾರು ದೇವಸ್ಥಾನಕ್ಕೆ ಬಂದ್ಬಿಟ್ಟಿರ್ತಾರೆ. ಫುಲ್ ಟ್ರಾಫಿಕ್ ಜಾಮ್. ಶಿವನ್ಗೆ ಹೋಗೋಕೆ ದಾರಿ ಇಲ್ಲ. ಆಮೇಲೆ ಅವ್ರಿಗೂ ಕನ್ಫ್ಯೂಷನ್, ಯಾರಿಗೆ ಆಶೀರ್ವಾದ ಮಾಡ್ಲಿ ಯಾರಿಗೆ ಬೇಡ. ಅದಕ್ಕೆ ನಾವೇನ್ ಮಾಡ್ಬಿಡ್ತೀವಿ, ಮನೆಗೆ ಕರ್ಸ್ಬಿಡ್ತೀವಿ. ಮದ್ವೆಲಿ ಯಾರು ಬಂದ್ರು ಯಾರು ಹೋದ್ರು ಒಂದು ಗೊತ್ತಾಗಲ್ಲ. ಅದಕ್ಕೆ ಏನ್ ಮಾಡ್ತೀವಿ, ನಾವು ಇಲ್ಲಿ ಮನೆಗೆ ಕರ್ಸ್ಕೊಬಿಡ್ತೀವಿ. ಒಬ್ಬರೇ ಇರ್ತೀವಿ, ಸೊ 1 to 1 ಪರ್ಸನಲ್ ಆಗಿ ಟಾಕ್ ಮಾಡ್ಬೋದು. ಫೇಸ್ ಟು ಫೇಸ್. ಸೂಪರ್ ಅಮ್ಮ, ನೀವು ಫುಲ್ಲು ಬುದ್ಧಿವಂತ ನೀನು. ಸೊ ಅವ್ರದ್ದು ಲಾಜಿಕ್ ಅವರಿಗೆ ಅರ್ಥ ಆಗಬೇಕು. ಸೊ ಇವಾಗ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂತ ಇದ್ದೀನಿ. ಒರೆಸ್ಕೋಬೇಕು ಇನ್ನೂ ದೇವ್ರ ಮನೆ. ಅಷ್ಟೊತ್ತಿಗೆ ದೇವ್ರ ಸಾಮಾನು ತೊಳೆಯೋಣ ಅಂತ ಸೊ ಎಲ್ಲ ಸಿಂಕಲ್ಲಿ ಹಾಕೊಂಡಿದ್ದೀನಿ. ಇತ್ತೀಚೆಗೊಂದು ಇದೊಂದು ಶುದ್ಧಮ್ ಅಂತ ತಂದೆ, ಪೂಜಾ ಸಾಮಾನು ತೊಳೆಯೋದಕ್ಕೆ. ತುಂಬ ಬೇಗ ಅಂದರೆ ಎಫರ್ಟೇ ಹಾಕಂಗಿಲ್ಲ, ಜಸ್ಟ್ ಹಿಂಗೆ ಅಂದು ಸ್ವಲ್ಪ ಸ್ಕ್ರಬ್ ಮಾಡಿದ್ರೆ ಸಾಕು, ಬೆಳ್ಳಕ್ಕಾಗತ್ತೆ. ಬಟ್ ಅಷ್ಟೇ ಬೇಗ ಕಪ್ಪಾಗತ್ತೆ. ನಾವು ಹುಣಸೆಹಣ್ಣು ಮತ್ತು ರಂಗೋಲಿ ಪುಡಿ ಹಾಕಿ ಬೆಳಗಿದ್ರೆ 2 ವೀಕ್ಸ್ ಆದ್ರೂ ಅದು ಕಪ್ಪೇ ಆಗಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ. ಇದು ಕೆಲಸ ಬೇಗ ಆಗುತ್ತೆ, ಅಷ್ಟೇ ಬೇಗ ಕಪ್ಪಾಗುತ್ತೆ. ಅದು ಕೆಲಸ ಜಾಸ್ತಿ ಹಿಡಿಯುತ್ತೆ, ನಿಧಾನ ಕಪ್ಪಾಗತ್ತೆ. ಅದಕ್ಕೆ ಇದು ಖಾಲಿ ಆಗ್ಬಿಡ್ಲಿ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಖಾಲಿ ಆದ್ಮೇಲೆ ಪುನಃ ತಗೊಳ್ಳಲ್ಲ. ಆ್ಯಸ್ ಯೂಶ್ವಲ್ ಹಳೆ ಮೆಥಡೇ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಏನಂದರೆ ನೀನು ವಿಡಿಯೋ ನೋಡಬೇಕು ಅಂತ ಕೊಡೋಂಗಾದ್ರೆ ನೋಡ್ಬಿಟ್ಟು ಎದ್ದೋಗ್ತೀನಿ ಬೇಗ ನಾನು. ಓಕೆ, ಒಂದು ನಿಮಿಷ ತಮ್ಮನೇಲ್ ಮಾಡ್ತಾ ಇದ್ದೀನಿ, ಮಾಡ್ಬಿಟ್ಟು ಮಾಡಿ ನೋಡಿ. ಹೌದಾ? ನೀನು ಆಮೇಲೂ ಮಾಡ್ಕೋಬಹುದಲ್ವಾ? ಆಮೇಲೂ ಮಾಡ್ಕೋಬಹುದು, ಬಟ್ ಇವಾಗ ಮಾಡ್ಬೇಕು. 1:45 ಆಗ್ತಾ ಇದೆ. ಮಂಜು ಅವರು ಬೇಗನೆ ಹೋಗಿ ಟೆಂಪಲ್ಗೆ ಬರ್ತೀನಿ ಅಂತ ಹೇಳಿದ್ರು. ಬಟ್ ಇಲ್ಲಿ ನೋಡಿದ್ರೆ ಇನ್ನೂ ತೊಳಿತಾ ಅವ್ರೆ. ಯಾಕಪ್ಪ, ಎಷ್ಟೊತ್ತು ಹೋಗ್ತೀಯಾ? ಪೂಜೆ ಮಾಡ್ಬಿಟ್ಟು ಹೋಗ್ತೀನಿ. ಹೌದಾ? ಹೆವಿ ರಶ್ ಇರುತ್ತೆ ಇವತ್ತು. ಬೆಳಗ್ಗೆ ಟೈಮ್ ಇರಲ್ಲ ಶಿವರಾತ್ರಿ ಮನು, ಸಂಜೆ ಮೇಲೆ. ಯಾಕೆಂದ್ರೆ ಎಲ್ಲ ಜಾಗರಣೆ ಮಾಡ್ಬೇಕಲ್ಲ, ಅಟ್ಲೀಸ್ಟ್ ಒಂದು 12 ಗಂಟೆ ತನಕ ನಾವು ಎದ್ದಿರ್ಬೇಕಲ್ಲ ಅಂತ ಸಂಜೆ ಹೋಗಿ ಉಪವಾಸ ಮುರಿದ್ಬಿಟ್ಟು ಬರ್ತಾರೆ. ಹೌದಾ? ಆಯ್ತು, ಓಡ್ ಬನ್ನಿ. ಬರಲ್ವಾ ನೀನು? ಅಟ್ಲೀಸ್ಟ್ ಡ್ರಾಪ್ ಮಾಡು. ಡ್ರಾಪ್ ಮಾಡಿ ನಾನೇನು ಮಾಡಿದೆ? ಅಲ್ಲೆಲ್ಲ ನೀರು ಎಲ್ಲೂ ಇರೋಕ್ಕಾಗಲ್ಲ, ಬಿಸಿಲಲ್ಲಿ ಜಾಸ್ತಿ. ಹೌದಾ? ಆರಾಮಾಗಿ ಹೋಗ್ಬಿಡ್ಬಾ. ಸರಿ.
ಓಕೆ, ಸೊ ಇವ್ರು ಹೇಳ್ತವ್ರೆ ಅಲ್ಲಿ ಏನಂತಾರೆ ಟೆಂಪಲಲ್ಲಿ ರಶ್ ಇರಲ್ಲ ಅಂತ. ನಾನು ಆ ಜಾಗದಲ್ಲಿ ಹುಟ್ಟಿ ಬೆಳೆದಿರೋನು, ನನಗೆ ಗೊತ್ತು ಅಲ್ಲಿ ಕಿಲೋಮೀಟರ್ ಗಟ್ಟಲೆ ರಶ್ ಇರ್ತೈತೆ ಅಂತ. ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿಂದನೂ ನೋಡ್ತಾನೆ ಇದ್ದೀನಿ. ಬಟ್ ಮಂಜು ಏನೋ ಒಂದು ಕಾನ್ಫಿಡೆನ್ಸು ರಶ್ ಇರಲ್ಲ. ಬಟ್ ನನಗೆ ಗೊತ್ತಿರೋಂಗೆ ಅದು ಅಲ್ಲಿ ತುಂಬ ಹಳೆ ಟೆಂಪಲ್ಲು, ಆಲ್ಮೋಸ್ಟ್ 45-50 ಇಯರ್ಸಿಂದನೂ ಇದೆ. ಸೊ ನಾನು ಪ್ರತಿ ಸರಿ ನೋಡಿದಾಗ್ಲೂ ಅಲ್ಲಿ ಕಿಲೋಮೀಟರ್ ಗಟ್ಟಲೆ ರಶ್ ಇರುತ್ತೆ. ಅಂದರೆ ಆಲ್ಮೋಸ್ಟ್ ಲೈನಿಗೆ ನಿಲ್ತಿರ್ತಾರೆ. ಇವ್ರು ನೋಡಿದ್ರೆ ಸಾಯಂಕಾಲ ಮಾತ್ರ ಬರ್ತಾರೆ ಅಂತ ಹೇಳ್ತಾವ್ರೆ. ಸೊ ಹೋಗಿ ಬರಲಿ, ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಾವಿವಾಗ ಫ್ರೆಶನಪ್ ಆಗಿ ತಿಂಡಿ ತಿನ್ಬೇಕು, ಮೇನ್ ಥಿಂಗ್ ಅಷ್ಟೇ. ಅದೊಂದು ಮಾಡಿಬಿಟ್ರೆ ಮುಗೀತು ಕೆಲಸ. ಇವತ್ತೇನು ವಿಡಿಯೋ ಎಡಿಟಿಂಗು ಇಲ್ಲ, ಪ್ಲಸ್ ನನ್ನ ಕೆಲಸನೂ ಏನೂ ಇಲ್ಲ. ಇವತ್ತು ಫುಲ್ ಫ್ರೀ ಇದ್ದೀನಿ. ಸೊ ನಾನು ಸ್ವಲ್ಪ ಆಚೆ ಕಡೆ ಹೋಗಿ ಏನೋ ಒಂದು ನೋಡ್ಕೊಂಬರ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ 2 ಡೇಸಿಂದ. ಬಟ್ ಹೋಗೋಕ್ಕಾಗ್ತಿರ್ಲಿಲ್ಲ. ಬಟ್ ಇವತ್ತು ಆಗತ್ತಾ ನೋಡಬೇಕು. ಆದರೆ ಹೋಗ್ಬಿಟ್ಟು ಬರ್ತೀನಿ. ಹಂಗೋ ಹೆಂಗೋ ಮಂಜು ಅವರು ರೆಡಿ ಆದರು ಪೂಜೆ ಮಾಡೋದಕ್ಕೆ. ಬಾ, ಎಲ್ಲೋಡ್ ಹೋಗ್ತಿದ್ಯಾ? ಓಕೆ, ಸೊ ಸಿಂಪಲ್ ಆಗಿ ಸೆಟಪ್ ಮಾಡಿದ್ದಾರೆ ಮಂಜು ಅವರು. ಏನು ಜಾಸ್ತಿ ಏನು ಫ್ಯಾನ್ಸಿಯಾಗಿ ಮಾಡಿಲ್ಲ. ಸೊ ಈಗ ಪೂಜೆ ಮಾಡಿದ್ಮೇಲೆ ಮಂಜು ಟೆಂಪಲ್ ಹೋಗ್ತಾರಾ ಇಲ್ವಾ ಅನ್ನೋದು ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಟೈಮ್ ಆಗೋಗಿದೆ. ಈಗ ಆಲ್ರೆಡಿ 12:30 ಮೇಲೆ ಆಗೋಗಿದೆ. 2 ಗಂಟೆ ಒಳಗೆ ಬಂದ್ಬಿಟ್ಟು ಅವರು ಲಾಗಿನ್ ಮಾಡೋಕೆ ಆಗೋದಿಲ್ಲ. ಸೊ ಪ್ರಾಬಬ್ಲಿ ಹೋಗಲ್ಲ ಅನ್ಕೋತೀನಿ. ಓಕೆನಾ ಪಿ ಟೆಂಪಲ್? ಭಾಗ್ಯ ಕಾಯ್ತಾವ್ರೆ. ಓಕೆ, ಸೊ ಹೋಗ್ತಾರಂತೆ. ನೀನು ಬರ್ತೀಯ? ಯಾಕೆಂದ್ರೆ ಬೇಗ ಗಾಡಿ ಓಡಿಸ್ತೀಯ. ನಾನು ಓಡಿಸಿದ್ರೆ ಅವ್ರು ಓಡಿಸ್ಬೇಕಲ್ಲ, ಓಡಿಸಲ್ಲ. ನೀನು ಹೋಗಿ ಅವ್ರಿಗೆ ಸೆಟ್ ಆಗ್ತೈತೆ ಅಲ್ವಾ? ನಾನು ಓಡಿಸ್ತೀನಿ ಗಾಡಿ ಬೇಗ ಫಾಸ್ಟಾಗಿ. ನಾನು ಹೋಗಲ್ಲಿ ಸೇರ್ಕೊಂಡ್ಮೇಲೆ ಒಂದು 15-20 ನಿಮಿಷ ಆದಮೇಲೆ ಅವ್ರು ಬರ್ತಾರೆ. ಸೊ ಅದು ಸೆಟ್ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ನಾನು ಇವತ್ತು ಟೆಂಪಲ್ ಹೋಗೋ ಮೂಡೋದಿಲ್ಲ. ಅಷ್ಟೇ, ನಮ್ಮ ಮನೆಯಲ್ಲಿ ಶಿವರಾತ್ರಿ ಪೂಜೆ ಮುಗಿಯಿತು. ಇನ್ನು ಈಗ ಏನಿದ್ರು ಮಂಜು ಅವ್ರು ಏನು ಮಾಡ್ತಾರೆ ಡಿಸೈಡ್ ಮಾಡಬೇಕು. ಹೋಗ್ತಾರಾ ಏನು ಅನ್ನೋದು ಅವ್ರಿಗೆ ಗೊತ್ತಿದ್ದು. ಭಾಗ್ಯ ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರದ್ದು ಪೂಜೆ ಮುಗ್ದು 1/2 hour ಆಗಿದೆ ಆಲ್ರೆಡಿ. 10 minutes ಅಂತ ನಂದು ಇನ್ನೊಂದು 1/2 hour ಆಯಿತು. ಇವಾಗ ಬೇಗ ಹೋಗಿ ಬರಬೇಕು. ಆಫ್ಟರ್ನೂನ್ ಎಲ್ಲ ಕ್ರೌಡ್ ಇರಲ್ಲ ಅನ್ಕೊಂತೀನಿ. ನಾನು ಅದನ್ನೇ ಮನೆಗೆ ಹೇಳ್ತಾ ಇದ್ದೀನಿ, ಈ ಶಿವರಾತ್ರಿಲಿ ಈವ್ನಿಂಗಲ್ಲಿ ಕ್ರೌಡ್ ಆಗುತ್ತೆ ಟೆಂಪಲ್ ಅಂತ. ಎನಿವೇಸ್ ನೋಡೋಣ, ಹೋಗಿ ನೋಡಿದ್ರೇ ಗೊತ್ತಾಗುತ್ತೆ. ಕ್ರೌಡ್ ಇದ್ರೂ ದರ್ಶನ ಮಾಡಲೇಬೇಕಲ್ವಾ ಹಬ್ಬದ ದಿನ. ಸರಿ, ಓಕೆ ಬಾಯ್. ಓಕೆ, ಬಾಯ್. ಏನದು? ಅದೊಳಗೆ ಕೇಳಿಲ್ಲ ಅಂತ. ನಾರ್ಮಲ್ ಎಂಟ್ರಿ ರಶ್ ಇದೆ, ತೊಗೊಂಡೋಗಿ ನಮ್ಗೆ ಈಸ್ಕೊಳ್ಳಿಲ್ಲ. ಫೇಸ್ ಮಾಡಿ ಹೌದಾ? ಬನ್ನಿ, ಹಾಗಾದ್ರೆ 3 ಸಿಕ್ತಲ್ಲ. ಮತ್ತೆ ನಾವು ಬಂದು ಕೊಟ್ರೆ ಆಯಿತು ಅಷ್ಟೇ. ರಶ್ ಇದೆಯಂತ? ನಾರ್ಮಲಾ? ಬನ್ನಿ ಹೋಗೋಣ ಅಂತ. ಇವಾಗ ಟೆಂಪಲಿಗೆ ಬಂದಿದ್ದೀವಿ ನಾವು. ಹಂಗೆ ಬರಬೇಕು, ಕ್ಯೂ ಇದೆ. ಇವಾಗ ದರ್ಶನ ಮುಗಿಸ್ಕೊಂಡು ಹೊರಟಿದ್ದೀವಿ. ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಹ್ಯಾಪಿ. ದರ್ಶನ ಎಲ್ಲ ಮುಗೀತು. ತುಂಬಾ ಚೆನ್ನಾಗಾಯಿತು ದರ್ಶನ. 2 ಕ್ಯೂ ಇತ್ತು. ನಾವು ಟಿಕೆಟ್ ತಗೊಂಡು ಕ್ಯೂನಲ್ಲಿ ಹೋದ್ವಿ. ಅದರಲ್ಲಿ ಸ್ವಲ್ಪ ಕ್ರೌಡ್ ಕಮ್ಮಿ ಇತ್ತು. ಇನ್ನೊಂದು ಜನರಲ್ ಕ್ಯೂ ತುಂಬ ಲೆಂತ್ ಇದೆ. ಮನು ಹೇಳ್ದಂಗೆ 1 ಕಿಲೋಮೀಟ್ರು ತನಕನೂ ಇದೆ. ಇವಾಗ ಹೊರಟಿದ್ವಿ. ಭಾಗ್ಯಂಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಆರಾಮಾಗಿ ಆಫೀಸ್ ಲಾಗಿನ್ ಅಷ್ಟರಲ್ಲಿ ಮನೆಗೆ ಹೋದ್ವಿ. ಸೊ ಇದನ್ನೇ ಹೇಳ್ಬೇಕು ಇವಾಗ ಮನುಗೆ ಹೋಗಿ ನಾನು. ಇವಾಗ ಜಸ್ಟ್ ಮನೆಗೆ ಬಂದೆ. ಕರೆಕ್ಟ್ ಆಫೀಸ್ ಟೈಮಿಂಗ್ಸಿಗೆ ಬಂದೆ ನೋಡಿ. 1/4 ಗಂಟೆ ಲೇಟ್ ಆಯ್ತು ಅಷ್ಟೇ. ಅದು ಏನು, ಮನುಗೆ ಹಾಲು ಹುಡ್ಕೊಂಡು ಹೋಗಿದೆ, ಅದಕ್ಕೆ ಲೇಟ್ ಆಯಿತು. ಏನಪ್ಪ ಇಷ್ಟು ಬೇಗ ಬಂದ್ಬಿಟ್ಟೆ? ಮತ್ತೆ ಏನು ಅನ್ಕೊಂಡಿದ್ಯಾ? ನಾವು ಅಂದರೆ ಸ್ಪೆಷಲ್ ಎಂಟ್ರಿಮಾ? ಅದು ಹೆಂಗೋ? ಹಾಂ, ಅದು ಹಂಗೆ. ಕಾಲೇನು ಕಿಡ್ಕೊಳ್ಳೋಣ? ಹಿಡ್ಕೊ, ಹೇಳ್ತೀನಿ. ಲಾಗಿನ್ ಮಾಡ್ತಾ ಹೋದ್ವಾ, ಎಂಟ್ರಿ ಕೊಡ್ತಿದ್ದಂಗೆ ಒಬ್ರು ಟಿಕೆಟ್ ತಗೊಂಡು ಹೋಗಿದ್ರಂತೆ.
ಆಮೇಲೆ ಅವ್ರ ಮನೆಯವ್ರು ಯಾರೋ ಬರ್ಬೇಕಿತ್ತಂತೆ, ಲೇಟ್ ಆಯ್ತಂತೆ. ಅವರು ಬೇಡ ಬಂದ್ಬಿಡಿ ಸಂಜೆ ಹೋಗೋಣ ಅಂತ ಅಂದ್ರಂತೆ. ಅದಕ್ಕೆ ಅವರು ಟಿಕೆಟ್ ನಮಗೆ ಕೊಟ್ಟರು. ಅಲ್ಲಿ ದುಡ್ಡು ಕೊಡೋಕೆ ಹೋದ್ವಿ. ಅಯ್ಯೋ ಬೇಡ ಮೇಡಮ್ ಏನಂತೆ, ಅದು 50 ರೂಪೀಸ್ ಟಿಕೆಟ್, ಹೋಗ್ಬಿಟ್ಟು ಬನ್ನಿ ಅಂತ ಅಂದ್ರು. ನಾವು ಸಂಜೆ ತುಂಬಾ ಟೈಮ್ ಇರ್ತೀವಿ, ಕ್ಯೂನಲ್ಲಿ ನಿಂತ್ಕೊಂಡ್ರು ಪರವಾಗಿಲ್ಲ ನಮಗೆ ಅಂತ ಅಂದ್ರು. ಜನರಲ್ ಕ್ಯೂ ನೀನ್ ಹೇಳ್ದಂಗೆ 1 ಕಿಲೋಮೀಟರ್ ಇತ್ತು. ಟಿಕೆಟ್ ಕ್ಯೂ ಒಂದು ಏನಂತಾರೆ ಒಂದು 200-250 ಮೀಟ್ರು. ಆರಾಮಾಗಿ ದರ್ಶನ ಆಯ್ತು. ಕರೆಕ್ಟಾಗಿ 1 ಮುಕ್ಕಾಲಿಗೆ ಹೊರಗಡೆ ಬಂದ್ವಿ, ಪ್ರಸಾದ ತಿಂದ್ವಿ. ನಿಂಗೆ ಪ್ರಸಾದ ಕೊಡ್ತೀನಿ ತಾಳೊಂಚೂರು ಲಾಗಿನ್ ಮಾಡ್ಬಿಟ್ಟು. ಪರವಾಗಿಲ್ಲ, ಲಕ್ಕಿ ಡೇ ಮಂಜುದು. ಅದೇ ನಾನು ಹೋಗಿದ್ರೆ ಟಿಕೆಟು ಸಿಗ್ತಾ ಇರ್ಲಿಲ್ಲ. ಅದು ಏನು ಆಶ್ಚರ್ಯ ಏನು ಗೊತ್ತಾ, ನಾವು ಹೋಗಿದ್ 3 ಜನ, ಅವ್ರು ಕೊಟ್ಟಿದ್ 3 ಟಿಕೆಟ್. ನೋಡ್ದ, ಅದೇ ಹೇಳಿದ್ದು. ಇದು ನಾವು ಯಾರಿಗಾರು ಕೊಡೋಣ ಅಂತ ನೋಡಿದ್ವಿ, ಬೇಡ ಅಂದ್ರೆ ಲೇಟ್ ಬೇರೆ ಆಗಿತ್ತಲ್ಲ. ಯಾರು ವಯಸ್ಸಾಗಿರೋರು ಇರ್ತಾರಲ್ಲ ಪಾಪ, ಆದ್ರೂ ದರ್ಶನ ಮಾಡ್ಲೇಬೇಕು. ತುಂಬಾ ಜನ ವಯಸ್ಸಾಗಿರೋರು ಇದ್ರು, ದರ್ಶನ ಮಾಡ್ಲೇಬೇಕು ಅಂತ ಅವ್ರಿಗೆ ಕೊಡೋಣ ಅಂತ. ಅಷ್ಟೊತ್ತಿಗೆ ಲೇಟ್ ಆಗಿದೆ ಅನ್ಕೊಂಡು ಬಂದೆ. ಉಪವಾಸ ಬ್ರೇಕ್ ಆಯ್ತು. ಬೆಳಗ್ಗೆಯಿಂದ ಉಪವಾಸ ಇದ್ದೆ. ಏನು ಹೇಳಿ, ಆ ಶಿವನ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ, ವೆರಿ ಟೇಸ್ಟಿ ಇರೋದು ಅಲ್ವಾ? ಅವ್ರ ಅಲ್ಲೇ ಮಾಡ್ಸಿರೋದು ಇದು. ಅಲ್ಲಿ ಪಕ್ಕದಲ್ಲಿ ಇದಿದೆ ಶೆಡ್ ಇದೆ ನೋಡಿಲ್ವಾ? 20 ಅಡಿ ಇದು ಶೆಡ್ ಕಟ್ಟವ್ರೆ. 20 ಅಡಿಗೆ ಶೆಡ್ ಕಟ್ಟವ್ರೆ. ಆ ಶೆಡ್ ಒಳಗಡೆನೆ ಎಲ್ಲ ಮಾಡ್ತಾರೆ. ಅದು ಆಲ್ಮೋಸ್ಟ್ ಒಂದು 30-40 ಸೈಟ್ ಅಲ್ಲಿ ಇದೆ ಅದು ಜಾಗ. ಅಷ್ಟರಲ್ಲಿ ಅಲ್ಲೇ ಕುಕಿಂಗ್ ಎಲ್ಲ ಮಾಡೋದು ಅವರು. ದೇವಸ್ಥಾನದಿಂದ ಬಂದಿದ್ದೇನೆ, ಬ್ಯುಸಿ ಆಗೋಗ್ಬಿಟ್ಟೆ. ಆಫೀಸ್ ಕೆಲಸದಲ್ಲಿ ಬಂದಿದೆ. ಆಲ್ಮೋಸ್ಟ್ 2:15 ಅಲ್ಲ, ಬಂದು ಲಾಗಿನ್ ಮಾಡಿ ಕೂತ್ಕೊಂಡು ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಇಷ್ಟೊತ್ತಾಯ್ತು. ಒಂದು ಹಂತಕ್ಕೆ ತಂದಿಟ್ಟೆ. ಸಾಹೇಬ್ರು ಫುಲ್ ಬ್ಯುಸಿ ಆಗೋಗಿದ್ದಾರೆ ಇವತ್ತು. ಅವ್ರುನುವೆ ಏನಪ್ಪಾ. ಅಂಡ್ ಭಾಗ್ಯ ಹೇಳ್ತಾ ಇದ್ರು, ಜೊತೆನಲ್ಲಿ ಟೆಂಪಲ್ಗೆ ಹೋಗಿದ್ದಲ್ಲ, ಬರ್ತಾ ಅವರು ಮಲ್ಲೇಶ್ವರಮಿಗೆ ಹೋದ್ರು, ಏನೋ ಸಿಲ್ವರ್ ಐಟಮ್ಗಳನ್ನ ತರೋದಿಕ್ಕೆ ಅಂತ. ನನಗೂ ಹೇಳ್ತಾ ಇದ್ರು, ಹಸ್ಬೆಂಡು ವೈಫಿಗೆ ಶಿವರಾತ್ರಿ ದಿನ ಏನಾದ್ರೂ ಬೆಳ್ಳಿ ಐಟಮ್ ಗಿಫ್ಟ್ ಮಾಡಿದ್ರೆ ಹಸ್ಬೆಂಡ್ಗಳಿಗೆ ತುಂಬಾ ಒಳ್ಳೇದಂತೆ. ಅಂದ್ರೆ ಶುಕ್ರ ಆಕ್ಟಿವೇಟ್ ಆಗ್ತಾನಂತೆ. ಅದನ್ನ ಮನುಗೆ ಹೇಳ್ತಾ ಇದ್ದೀನಿ ಬಂದಾಗ್ಲಿಂದ ನಾನು. ಬಟ್ ಬೆಳ್ಳಿದ್ ಏನ್ ತಗೊಳ್ಳೋದು? ನಿಮ್ ಪಾಕೆಟ್ ಆಕ್ಟಿವೇಟ್ ಆದ್ರೆ ಶುಕ್ರ ಆಕ್ಟಿವೇಟ್ ಆಗತ್ತೆ, ಮಹಾಲಕ್ಷ್ಮಿನೂ ಆಕ್ಟಿವೇಟ್ ಆಗ್ತಾಳೆ. ಗೊತ್ತಿಲ್ಲಪ್ಪ, ಒಟ್ನಲ್ಲಿ ಸದ್ಯ ಗೊತ್ತಿರೋದು ಮುಂದೆ ಏನು ನಮ್ ಪಾಕೆಟ್ ಆಕ್ಟಿವೇಟ್ ಆಗತ್ತೆ ಹಂಗೆ ಅಂತ ಅನ್ಕೊಂಡೆ. ಟೋರಿಂಗ್ ತಗೊಳ್ಳೋಣ. ಇನ್ನೇನು ಸಿಲ್ವರ್ ಐಟಮ್ ಇನ್ನೇನು ಹಾಕೋದೇ ಇಲ್ಲ ನಾನು. ಕಾಲ್ ಗೆಜ್ಜೆ ಹಾಕಲ್ಲ, ಇನ್ನೇನು ರಿಂಗ್ಗಳು ಅವೆಲ್ಲ ನಾನು ಯೂಸೇ ಮಾಡಲ್ಲ. ಗೋಲ್ಡ್ನೇ ತೆಗೆದು ಒಳಗಡೆ ಇಡ್ತೀನಿ. ಇನ್ನು ಸಿಲ್ವರ್ ಅಂತೂ ಟಚ್ಚು ಮಾಡಲ್ಲ. ನಾನು ವೇರ್ ಮಾಡೋ ಅಂಥದ್ದು ಸಿಲ್ವರ್ ಐಟಮ್ ಒಂದೇ, ಅದು ಟೋರಿಂಗು. ಅದನ್ನೇ ತಗೊಳ್ಳೋಣ ಅಂತ ಹೇಳ್ತಾ ಇದ್ದೆ. ಮನು ಅಷ್ಟೊತ್ತಿಗೆ ಈಗ ಮೊನ್ನೆ ಏನು ತಗೊಂಡಿದೀಯಾ, ಏನ್ ಮಾಡ್ತೀಯಾ ಇಟ್ಕೊಂಡು ಅಂತ ಹೇಳ್ತವ್ರೆ. ಬಟ್ ನನ್ಗೊಂದಿದೆ, ಟೋರಿಂಗ್ಗಳ ಕಲೆಕ್ಷನ್ ಮಾಡ್ಬೇಕು ಅನ್ನೋದಿದೆ. ಅವೇನು ಚೀಪ್ ಅಂಡ್ ಬೆಸ್ಟ್ ಟೋರಿಂಗಿಗ ಹೋಣ. ಸರಿ ಬಾ ಹಂಗಾರೆ. ದೇವ್ರ ದೀಪ ಹಚ್ಚೋಣ ಅಂತ ರೆಡಿ ಆದೆ. ಅಷ್ಟೊತ್ತಿಗೆ ಒಂದ್ ಸ್ವಲ್ಪ ಹಣ್ಣು ಕಟ್ ಮಾಡ್ಕೊಂಡು ತಿನ್ನೋಣ ಅಂತ ಬಂದು ಉಪ್ಪಿಟ್ಟು ಮಾಡ್ಕೊಂಡು ಸ್ವಲ್ಪ ಉಪ್ಪಿಟ್ಟು ತಿಂದಿದ್ದು ಅಷ್ಟೇನೆ. ದೇವ್ರ ದೀಪ ಹಚ್ಬಿಡ್ತೀನಿ. ಅಷ್ಟೊತ್ತಿಗೆ ನೀನೊಂದು ಕೆಲಸ ಮಾಡು, ಆ ಪಪ್ಪಾಯ ಸಿಪ್ಪೆ ತೆಗ್ದಿಡು. ಈಗ ಅದ್ರ ಬಗ್ಗೆ ಕಾನ್ಸಂಟ್ರೇಟ್. ಪಪ್ಪಾಯ ಗಿಪ್ಪಾಯ ಎಲ್ಲ ಹೇಳಿ. ಈ ಮನುಗೆ ಒಂಚೂರು ಏನು ಕೆಲಸ ಹೇಳಂಗಿಲ್ಲ ಆಯ್ತಾ. ಅದಕ್ಕೆ ಏನಾದ್ರೂ ಒಂದು ಉಲ್ಟಾ ಹೇಳಿ ಅಲ್ಲಿಗೆ ಸಮ ಅದು. ಹೌದು, ನಾ ಹೆಂಗೆ ಅಂದ್ರೆ ಒನ್ ಟೈಮ್ ಒಂದೇ ಕೆಲಸ, ಮಲ್ಟಿ ಟಾಸ್ಕಿಂಗ್ ಎಲ್ಲ ಮಾಡೋಣ. ನೀನೇನ್ ಕೆಲಸ ಮಾಡ್ತಾ ಇದೀಯಪ್ಪ ಈಗ? ಟೂರಿಂಗ್ ಕೊಡ್ಸಕ್ ಹೋಗ್ತಾ ಇದ್ದೀನಿ. ಅಯ್ಯೋ ದೇವಾ, ಎಷ್ಟು ದೊಡ್ಡ ಕೆಲಸ ನೋಡಿ. ಇನ್ನು ಯೋಚನೆ ಮಾಡ್ತಾ ಇದ್ದೀನಿ ತಗೊಳ್ಳ ಬೇಡವಾ ಅಂತ. ಮಾಡಿ ಪ್ಲಾನ್ ಮಾಡ್ಕೊಳ್ಳಿ. ಓಕೆ, ಸೊ ನೋಡೋಣ. ದೀಪ ಹಚ್ಬಿಟ್ಟು ಬರ್ತೀನಿ. ಅಷ್ಟೊತ್ತಿಗೆ ಮೂಡ್ ಏನಾಗತ್ತೆ ಅಂತ ತಗೊಂಡು ಸುಮ್ಮನೆ ಕಬೋರ್ಡಲ್ಲಿ ಇಡಬೇಕಲ್ಲ ಅನ್ನೋದು ಅಷ್ಟೇನೆ, ಇನ್ನೇನಿಲ್ಲ. ಏನೊಂದು ಗೊತ್ತಿಲ್ಲ, ಎಲ್ಲರೂ ಕಾರ್ ಮೇಲೆ ಈ ಥರ ಶಿವಲಿಂಗ ಇಟ್ಕೊಂಡು ಹೋಗ್ತಾವ್ರೆ ಸ್ಲೋ ಆಗಿ. ಎಲ್ಲಿ ಹೋಗ್ತಾವ್ರೆ ಅನ್ನೋದು ಗೊತ್ತಿಲ್ಲ. ಲೈನಿಗೆ ಬರ್ತಾವ್ರೆ, ಆಲ್ಮೋಸ್ಟ್ 10 ಕಿಲೋಮೀಟ್ರಿಂದ ಬರ್ತಾರೆ. ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಶಿವಲಿಂಗನ ಇಟ್ಕೊಂಡು ಮೋಸ್ಟ್ಲಿ ಯಾವುದೋ ದೇವಸ್ಥಾನಕ್ಕೆ ಹೋಗ್ತಾ ಇರ್ಬೋದು. ಹರಕೆ ಗಿರಿಕೆ ಇಟ್ಕೊಂಡಿರ್ತಾರಲ್ಲ ಅವರು. ಬಟ್ ಈ ಥರ ಲೈನಿಗೆ ಹೋಗ್ತಾರಲ್ಲ, ಒಂದು 30 ಕಾರೇನೋ ನೋಡಿದೆ ಹಂಗೆ ಹೋಗ್ತಾ ಇರೋದು. ಹಾಲು ತಗೊಂಡಿದ್ದಾಯ್ತು. ಈಗ ಹೋಗ್ತಾ ಇರ್ಬೇಕಾದ್ರೆ ಮತ್ತೆ ಸಿಗ್ತವೆ ಆ ಕಾರ್ಗಳು. ಅದನ್ನು ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸುಮ್ಮನೆ ನೋಡಿ, ಬರ್ತಾವ್ರೆ ಆಲ್ರೆಡಿ. ಬರ್ತಾನೆ ಅವೆ. ಎಷ್ಟು ಒಂದು ರೆಕಾರ್ಡ್ ಮಾಡೋಣ. ಆಲ್ಮೋಸ್ಟ್ 1.5 ಕಿಲೋಮೀಟ್ರಿಂದ ಬರ್ತಾನೆ ಅವ್ರೆ ಹಂಗೆ.
ಪೂಜೆ ಎಲ್ಲ ಮುಗೀತು. ಹಬ್ಬದ ದಿನ ಪೂಜೆ ಮಾಡೋದ್ರಲ್ಲೇ ಒಂದು ಖುಷಿ ಇರುತ್ತೆ. ಇನ್ನೊಂದ್ಸರಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಫೀಲು. ಇವತ್ತೇನು ಓವರ್ ನೈಟ್ ಟೆಂಪಲ್ಗಳು ಓಪನ್ ಇರುತ್ತೆ, ಅಭಿಷೇಕಗಳು ನಡೀತಾನೆ ಇರುತ್ತೆ. ಮ್ಯಾಕ್ಸಿಮಮ್ ಜನ ಹೋಗೋದೇ ನೈಟು. ಎಲ್ಲಿ ಹೋಗೋಣ 11 o'clock ಮೇಲೆ ದೇವಸ್ಥಾನಕ್ಕೆ. ರಶ್ ಇರೋದು, ನೀವು ಒಳಗೆ ಜಾಗ ಸಿಗಲ್ಲ, ರೋಡಲ್ಲಿ ಇಟ್ಕೋಬೇಕು. ಹೌದಾ? ಮತ್ತೆ ಮಿಡ್ ನೈಟು ರಶ್ ಇರುತ್ತೆ. ಫುಲ್ ರಶ್. ಬೆಳಗಿನ ಜಾವವರೆಗೂ ಇರ್ತಾರೆ. ಬೆಳಗಿನ ಜಾವ ಮಾಮನ ಬರ್ತೀರಿ ನಾಲ್ಕೈತೆ, ರಾತ್ರಿ ಎಲ್ಲ ಕೂತ್ಕೊಂಡಲ್ಲಿ ಕತೆ ಗೀತೆ ಓದ್ತಾ ಇರ್ತಾರೆ. ಒಳಗೆ ಕೂತಿರೋರು ಲಕ್ಕಿ. ಅದಕ್ಕೆ ಅವ್ರು ಏನ್ ಮಾಡ್ಬಿಡ್ತಾರೆ, ಬೆಳಗ್ಗೆನೆ ಹೋಗಿ ಕೂತ್ಕೊಂಡ್ಬಿಡ್ತಾರೆ ಅಲ್ಲಿ. ಪೆಂಡಾಲ್ ಹಾಕೋರೆ ಒಟ್ಟಿನಲ್ಲಿ ಅದೇ ಹೇಳಿದ್ದು, ದೇವಸ್ಥಾನದಲ್ಲಿ ಕುತ್ಕೊಂಡ್ಬಿಡ್ತಾರೆ ಒಳಗಡೆ. ರಾತ್ರಿ ಜಾಗ ಸಿಗಲ್ಲ ಅಂದ್ಬಿಟ್ಟು ಇವತ್ತು ಬೆಳಗಿನ ಜಾವನೇ ಹೋಗಿ ಕೂತಿರ್ತಾರೆ ಅಲ್ಲಿ. ಕೆಲವರು ಬರದೇ ಇಲ್ಲ ಆಚೆ. ಅವರು ಬೆಳಗ್ಗೆ ಸಾಯಂಕಾಲ ಹೆಂಗಿರು ಉಪವಾಸ ಇರ್ಬೇಕು, ಊಟ ತಿಂಡಿ ಬೇಕಿಲ್ಲ ಅವ್ರಿಗೆ. ರಾತ್ರಿಗೆ ಇದು ಕೊಡ್ತಾರೆ ಅಲ್ಲೇ ತಿನ್ನಕ್ಕೆ. ರಾತ್ರಿ ತಿನ್ಕಂತಾರೆ ಅಲ್ಲೇ ಕೂತ್ಕೊಂಡ್ಬಿಡ್ತಾರೆ. ಸೊ ನಾವು ಇವಾಗ ಫಲಹಾರ ತಗೊಂತ ಇದ್ದೀವಿ. ನಮ್ಮ ಯಜಮಾನ್ರು ಬೆಳಗ್ಗೆಯಿಂದ ಪಾಪ ಉಪವಾಸ ಅವ್ರೆ. ಮಧ್ಯಾಹ್ನ ಒಂಚೂರು ಉಪ್ಪಿಟ್ಟು ತಿಂದರು, 10 ಕಾಫಿ ಕುಡಿದ್ರು ಅಷ್ಟೇ. ಕಂಪ್ಲೀಟ್ ಉಪವಾಸ, ಫುಲ್ ಉಪವಾಸ. ಅದಕ್ಕೆ ಫಲಹಾರನಾರು ತಗೊಳಪ್ಪ, ಇಲ್ಲಾಂದ್ರೆ ಸುಸ್ತಾಗಿ ಹೋಗ್ಬಿಡ್ತೀಯ ಮನು ಅಂದೆ. ಅದಕ್ಕೆ ಬಂದು ಕಟ್ ಮಾಡ್ತಾವ್ರೆ. ಎಕ್ಸಾಕ್ಟ್ಲಿ. ಮರಿ ಹೊಡಿಯೋರು ಈ ರೇಂಜಿಗೆ ರೆಡಿ ಆಗಲ್ಲ, ಆ ರೇಂಜಿಗೆ ರೆಡಿ ಆಯ್ತಾವ್ರೆ ಒಂದು ವಾಟರ್ ಮೆಲನ್ ಕಟ್ ಮಾಡಕ್ಕೆ. ಇಲ್ಗಿಟ್ಕೊಂಬನು ಕಾಣಿಸಲ್ಲ ಬೆಳಕಿಗೆ. ನೀನು ಸಿಸರಲ್ಲಿ ಮಾಡೋದ್ರಲ್ಲಿ ನೀನು ನೈಫ್ ಮಾಡ್ತೀಯ. ಅದೇ ಕಣ್ಣು ಕಾಣತ್ತೆ ಅಂದ್ರು ನೋಡಿ. ನಾವು ಕರೆಕ್ಟಾಗೇ ಮಾಡ್ತಿದ್ದೋ. ಈ ಹೆಂಗ್ ಗೊತ್ತಾ, ಕೆಲವ್ರಿಗೆ ಕರೆಕ್ಟಾಗಿ ಅವ್ರ ದಾರಿನಲ್ಲಿ ಹೋಗ್ತಾ ಇರ್ತಾರೆ. ಈ ಕೆಳಗಡೆ ಹಿಂದ್ಗಡೆ ಬರ್ತಾರೆ ಎಕ್ಸ್ಪರ್ಟ್ಸ್ಗಳು. ಹೆಂಗೋಡ ಹಿಂಗೋಗು ಅಂತಾರೆ. ಅವ್ನ ಮಾತು ಕೇಳ್ಬಿಟ್ಟು ಹಿಂಗೆ ಹೋಗಿದ ತಕ್ಷಣ ತಬಕ್ಕಂತ ಒಂದೇ ಹೆಜ್ಜೆಗೆ ಹಳ್ಳ ಹೊಡ್ದು ಹೋಗ್ಬಿಡ್ತಾರೆ. ಅದೇ ನಾವು ಕರೆಕ್ಟಾಗಿ ನಮ್ಮ ದಾರಿನಲ್ಲಿ ಹೋಗ್ತಾ ಇದ್ದೋ, ಹೋಗೋದಕ್ಕೂ ಬಿಡಲ್ಲ. ಒಬ್ಬ ಅದು ಭಯಂಕರ ಶಾರ್ಪ್ ಆಗತ್ ಮನು. ಅದ್ರಲ್ಲಿ ಶಾರ್ಪ್ ಮಾಡಿದ್ರೆ ಹೆಂಗ್ ಕಟ್ ಆಯ್ತು. ಈ ರೀತಿ ಕೊಡು ಸಾಕು. ಅಲ್ಲ, ದೊಡ್ಡದು ಎತ್ತಿಡು, ಚಿಕ್ಕದು ತಗೋ. ಚಿಕ್ಕದು ಏನು ಬರಲ್ಲ, ನಾನು ಒಬ್ಬನಿಗೆ ಹಾಕ್ತಿದ್ದೆ. ಚಿಕ್ಕದು ಮೀನ್ಸ್ ಇವೆರಡು ಕಟ್ ಮಾಡ್ಕೊಳ್ಳೋಣ, ಅದೆತ್ತಿಡೋಣ ಅಂದೆ. ನಾನು ಇವೆರಡು ಮಾಡೋಣ ಅನ್ಕೊಂಡೆ. ಹಂಗ ನಾಳೆಗೆ ಶಾರ್ಟೇಜ್ ಆಗುತ್ತೆ ಅಪ್ಪಡಿ. ಹಂಗೆ ಯೋಚನೆ ಮಾಡಿದೆ ನಾನು. ಸೊ ಚಿಕ್ಕದು 2 ಕಟ್ ಮಾಡ್ಕೊಂಡ್ರೆ ನಾಳೆಗದು ಇಬ್ರಿಗೂ 1 ಟೈಮ್ಗೆ ಆಗತ್ತೆ ಅಂತ. ಕೌಂಟ್ ಮಾಡು ಮಣ್ಣು, ಎಷ್ಟು ಸ್ಲೈಸ್ ಮಾಡಿದ್ಯಾ? 3, 6, 8, 11, 5, 5, 10, 1 ಎಕ್ಸ್ಟ್ರಾ, ಹಾಫ್ ಆ್ಯಂಡ್ ಹಾಫ್. ಹಂಗೆ ಏನು ಬರಲ್ಲ ಅಪ್ಪ. ಒಂದೊಂದು ಸೇಮ್ ಸೈಜ್ ಐತೆ. ಒಂದು ಚಿಕ್ಕದು ಒಂದು ದೊಡ್ಡದೈತೆ. ಹಂಗ ಚಿಕ್ಕದೆಲ್ಲ ನಿಂದು, ದೊಡ್ಡದೆಲ್ಲ ನಂದು. ಬಾಡಿ ಸೈಜ್ ನೋಡಿ ಹೇಳ್ತಾ ಇದ್ಯಾ? ಇದಕ್ಕೆಲ್ಲ ಒಪ್ಕೊಂತೀಯಲ್ವ ಹೌದೌದು ಅಂತ. ನಮ್ಮಿಬ್ರಿಗೂ ತುಂಬಾ ಇಷ್ಟ ವಾಟರ್ ಮೆಲನ್ ಅಂದ್ರೆ. ಫುಲ್ ಹಣ್ಣು ತಂದ್ರೂ ಹಿಂಗೆ ಕಿತ್ತಾಡ್ಕೊಂಡೇ ತಿನ್ನೋದು ನಾವು. ದೊಡ್ಡದು, ಚಿಕ್ಕದು, ಇದು ನನಗೆ, ಇದು ನಿನ್ಗೆ ಅಂತ. ಅದು ಏನೇ ಆಗಲಿ ಇವಾಗ ಹಿಂಗೆ ಇಟ್ಕೊಂಡು ಸ್ಲೈಸ್ ಮಾಡೋದು ನನಗೆ ಭಾಳ ಇಷ್ಟ. Coming back for the sunny part. With us and get your money up. With us and get your wig split. Ever since I was a little boy, I've been plotting on the bigger pockets, bigger resume. When you keep it really resonate. If you